ಸುಂದರ ಅರಣ್ಯದ ಮಗಳು ಕನ್ನಡವೆಯ ದೇಶಗಳು ಬೆಳೆಯಲ್ಲ ಅವಳ ಹುಡುಗೆ ಕುಸುಮಗಳು ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ಭೂಮಲೋಕದ ನಗೆಯ ನರ್ತನವು ಸಾಕು ಕಣ್ಣಿ ನಿಲ್ಸಿ. ಎಷ್ಟು ಆಡ್ತೀರಾ ಇನ್ನು? ಮೇಡಮ್, 5 ಕೋಟಿ ಕನ್ನಡಿಗ ಸೇರಿ ಕರ್ನಾಟಕವನ್ನು ಕಟ್ಟಿರೋದು. ಕನ್ನಡ ಇರುವವರೆಗೂ ಕನ್ನಡಿಗ, ಕನ್ನಡಿಗ ಇರುವವರೆಗೂ ಕರ್ನಾಟಕ. ನೀವು ನಮ್ಮ ಕನ್ನಡದ ಭೂಮಿ ಮೇಲೆ ನಿಂತ್ಕೊಂಡು ನಮ್ಮ ಕನ್ನಡದ ಸಂಸ್ಕೃತಿ ಭಾಷೆ ಬಗ್ಗೆ ಸವಾಲಾಗ್ತಿರಲ್ಲ. ಏನ್ರಿ ಕೇಳಿ ಇಲ್ಲಿ, ಕನ್ನಡ ಸಾಧನೆ ಏನು ಅಂತ. ಭಾರತದಲ್ಲಿ ಅತಿ ಹೆಚ್ಚು ಅಂದ್ರೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಗೆದ್ದ ಭಾಷೆ ನಮ್ಮ ಕನ್ನಡ. ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ, ದ ರಾ ಬೇಂದ್ರೆಯವರ 4 ತಂತಿ, ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿಕ್ರು ಗೋಕಾಕ್, ಯುವನ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಇವರೆಲ್ಲರ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಪ್ರಶಸ್ತಿ. ಈ ಎಲ್ಲ ಮಹಾನ್ ವ್ಯಕ್ತಿಗಳು ಕನ್ನಡದಲ್ಲಿಯೇ ತಮ್ಮೆಲ್ಲ ಕೃತಿಗಳನ್ನ ರಚಿಸಿರೋದು. ಆಯ್ತು ಕಮ್ಮ, ಇಷ್ಟೇ ಅಲ್ಲ, ಈ ನಿಮ್ಮ ಇಂಗ್ಲಿಷ್ ಈ ಪ್ರಪಂಚದ 4 ಗೋಡೆಗಳ ಮಧ್ಯೆ ಮಾತ್ರ ಸೀಮಿತ. ಆದ್ರೆ ನನ್ನ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದೆ. ಅದಕ್ಕೆ ನನ್ನ ಕನ್ನಡಗಳ ವಿಶ್ವದಲ್ಲಿ ಅಷ್ಟೇ ಯಾಕೆ 12ನೇ ಶತಮಾನದಲ್ಲಿ ಬಸವಣ್ಣ ವಚನಕಾರ ಅಂತ ಶ್ರೇಷ್ಠ ವಚನಕಾರರು ಮಾನವೀಯತೆ ಅತ್ಯಂತ ಸರಳ ಕನ್ನಡ ಭಾಷೆಯಲ್ಲಿ ಇಡೀ ವಿಶ್ವಕ್ಕೆ ಸಾರಿದ್ದಾರೆ. ಆ ಮಾನವೀಯತೆ ನಿಮ್ ಇಂಗ್ಲಿಷ್ ನಲ್ಲಿ ಇದೆಯಾ? ಅದು ಬರೋದು ಕೂಡ ಸಾಧ್ಯನೇ ಇಲ್ಲ ಮೇಡಮ್. ವಾಣಿಜ್ಯವೇ ನಮ್ಮ ಕದಂಬ ರಾಜವಂಶದ ಮಯೂರವರ್ಮನ ಕಾಲದಿಂದಲೂ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ವಿಜಯನಗರದ ಸಾಮ್ರಾಜ್ಯದವರೆಗೂ ನಾವೇ ಇಡೀ ದಕ್ಷಿಣ ಭಾರತದ ಆರ್ಥಿಕತೆಯನ್ನು ಕಟ್ಟಿದ್ದೇವೆ. ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದ್ದೇವೆ. ಇಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದಲೂ ಒಂದೊಂದು ಕೊಡುಗೆಗಳಿದ್ದಾವೆ. ರಾಯಚೂರಿನ ಚಿನ್ನ, ಕೊಡಗಿನ ಕಾಫಿ, ತಲಕಾವೇರಿ ಲುಟ್ಟೋ ಪವಿತ್ರವಾದ ನದಿ ಕಾವೇರಿ, ಗೋಲ್ ಗುಂಬಸ್ ಗೊಮ್ಮಟೇಶ್ವರ, ಹಾಸನದ ಹಾಸನಾಂಬೆ ದೇವಸ್ಥಾನ, ಬೇಲೂರು, ಹಳೇಬೀಡು, ಬಾಗಲಕೋಟೆಯ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಂಡ್ಯದ ಸಕ್ಕರೆ, ಕಬ್ಬು, ಬೆಲ್ಲ, ಮೈಸೂರಿನ ಅರಮನೆ, ಹಿಂಗೆ ಹೇಳ್ತಾ ಹೋದ್ರೆ ಹೇಳ್ತಾನೆ ಇರ್ಬೋದು. ನಮ್ಮ ಕರ್ನಾಟಕ ಹಂಗವನ್ನು ಅವುಗಳಲ್ಲೂ ಸಾಧ್ಯವೇ ಇಲ್ಲ. ನಮ್ಗೆ ಒರಿಜಿನಲ್ ಮಾಡಿದ ಅವಮಾನ ಇಲ್ಲ. ಆದ್ರೆ ಈಗ ನೀವು ಒಬ್ಬ ಕನ್ನಡದವರಾಗಿ ನಮ್ದೇ ಮಣ್ಣಿನವರಾಗಿ ಇವತ್ತು ನಮ್ಮಲ್ಲಿ ಗುರಿ ಹಾಕ್ಬಿಟ್ರಿ. ಅಲ್ಲ ನೋಡ್ರಿ, ಇಷ್ಟು ದಿನ ಕೇಳ್ಕೊಂಡಾಯ್ತು, ಬೇಡ್ಕೊಂಡಾಯ್ತು, ಮುಂದೆ ಏನಿದ್ರು ನೋಡ್ಕೊಂಡು ಕಲ್ತ್ಕೊಂಡು ಅನ್ಸರ್ಸ್ಕೊಂಡು ಹೋಗ್ತಾ ಇರ್ಬೇಕು. ನಮ್ಮ ತಾಯಿ ನಾಡು ಭಾಷೆ ನಮ್ಮ ತಾಯಿ ಸಮಾನ. ಅವ್ರು ತಂಟೆ ಬಂದು ದಯವಿಟ್ಟು ನಿಲ್ಲಿ, ನನ್ನನ್ನ ಕ್ಷಮಿಸ್ಬೇಡಿ. ಇವತ್ತು ಆಗಿದ ಅವಮಾನ ನಿಮಗಲ್ಲ, ಅದು ನನಗೆ. ನಾನು ಕನ್ನಡ ಮಾಧ್ಯಮದಲ್ಲೇ ಓದಿದ್ದೆ, ಕನ್ನಡ ಸಂಸ್ಕೃತಿಯಲ್ಲೇ ಬೆಳೆದೆ. ಆದರೆ ಈ ಸಿಟಿಯ ಸುಳ್ಳು ದರ್ಪಕ್ಕೆ ಸಿಕ್ಕಿ ನಾನು ನಿಮ್ಮೆಲ್ಲರನ್ನು ಇಂಗ್ಲಿಷಿಯನ್ನ ಗುಲಾಮಗಿರಿಗೆ ತಳ್ಳಲು ನೋಡಿದ್ದೆ. ಇವತ್ತು ನಾನು ಮಾಡಿದ್ದು ದೊಡ್ಡ ತಪ್ಪು. ನನ್ನ ತಾಯಿ ನಾಡು, ನನ್ನ ತಾಯಿ ನುಡಿನ ನಾನು ಗುಲಾಮಗಿರಿಗೆ ತಳ್ಳಲು ನೋಡ್ಬಿಟ್ಟೆ. ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ. ನನ್ನ ಹತ್ರ ದುಡ್ಡಿರ್ಬಹುದು, ಈ ದೊಡ್ಡ ಸಂಸ್ಥೆ ಇರಬಹುದು, ಆದರೆ ಮಾನವೀಯತೆ ಇಲ್ಲ ಅಂತ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಾಯ್ತು. ಕ್ಷಮಿಸ್ಬಿಡಿ ನನ್ನ. We all owe you an explanation, but most importantly, we owe these honest people an apology. I apologize to all of them. I apologize to my own conscience. I also apologize to every Kannadiga who is ashamed of speaking in their own language in this city. We all use the supremacy of English to mock the honesty of these people. We all apologize to them. ಈ ನಗರದ ಸುಳ್ಳು ದರ್ಪಕ್ಕಾಗಿ ನಮ್ಮ ತಾಯಿ ನುಡಿಯನ್ನು, ನಮ್ಮ ಸಹೋದರರನ್ನು ನಾವು ಅವಮಾನಿಸಿದೆವು. ನಮ್ಮನ್ನು ಕ್ಷಮಿಸಿ. ನಮ್ಮ ಆಶಯ ಒಂದೇ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಈ ಕಥೆ ಒಂದು ಹಳ್ಳಿಯದಲ್ಲ, ಒಂದು